ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಮ್ಮ ಆರೋಗ್ಯ ಸಚಿವರಿಗೆ ಒಂದು ಸಲಾಂ ಹೇಳ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದ್ರೆ ಇದ್ರ ಹಿಂದೆ ಇದ್ದವರು ಈ ತರ ಏನು ಮಾಡಲಿಲ್ಲ. ಇದರಿಂದ ಇವ್ರು ಬರೋದಕ್ಕೂ ಮುಂಚೆ ಇದ್ದವ್ರು ಯಾರು ಏನು ಈ ತರ ಯಾವ ಹೋಟೆಲ್ ಬಡವ್ರ ಬಗ್ಗೆ ಆಗ್ಲಿ ಒಂದಿಷ್ಟು ಕಾಳಜಿ ಇಲ್ದಂಗೆ ಮಾಡಿದ್ರು. ಇವರು ಒಂದಿನನೋ 2 ದಿನನೋ ಅಟ್ಲೀಸ್ಟ್ ನಮ್ಗೆ 5 ಸ್ಟಾರ್ ಹೋಟೆಲ್ ಅಂದ್ರೆ ನಮ್ ಕನಸು ಏನೋ ಇರುತ್ತೆ ನಮ್ಮಂತ ಸಾಮಾನ್ಯ ಜನರಿಗೆ. ಜೀವನದಲ್ಲಿ ಒಂದ್ಸಾರಿ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಅಲ್ಲಿ ಹೋದ್ರೆ ಏನಾಗುತ್ತೆ ಅನ್ನೋದಾದ್ರೂ ಇವ್ರ ಮುಖಾಂತರ ನಾವು ನೋಡಿದ್ದಾಯ್ತು. ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಸಲಾಂ ಹೇಳ್ತೀನಿ. ದುಡ್ಡು ಆರೋಗ್ಯ ಉಳಿತು ಸರ್, ಆರೋಗ್ಯನೂ ಉಳಿತು. ಮೇಡಮ್ ಇವಾಗ ಸಾಮಾನ್ಯ ರೋಡಲ್ಲಿ ಫುಟ್ಪಾತಲ್ಲೆಲ್ಲ ಮಾಡ್ತಾರಲ್ವಾ, ಅವರು ಉಳಿದಿದ್ದು ಊಟನ ಚೆಲ್ಬಿಡ್ತಾರೆ, ಇಡಲ್ಲ, ಇಟ್ಕೊಳಕ್ ಅವ್ರಿಗೆ ಆಗಲ್ಲ, ಫ್ರಿಡ್ಜ್ ಏನು ಇರಲ್ಲ. ಅಲ್ಲೇ ತಂದು ಮಧ್ಯಾಹ್ನ ಎಲ್ಲ ರೆಡಿ ಮಾಡ್ಕೊಂಡು ರಾತ್ರಿ ಅದನ್ನ ಅಡಿಗೆ ಮಾಡಿ ಕೊಟ್ಟು ಎಲ್ಲ ಖಾಲಿ ಮಾಡ್ಕೊಂಡೇ ಮನೆಗೆ ಹೋಗ್ತಾರೆ. ಈ ಹೋಟೆಲ್ಗಳಲ್ಲಿ ಯಾಕೆ ಇವ್ರು ಇಟ್ಕೊಂಡು ಈ ತರ ಮಾಡ್ತಾರೆ ಅಂದ್ರೆ ಅವ್ರ ಉದ್ದೇಶ ಏನಿರ್ಬೋದು? ಇವ್ರು 10 ದಿನ ಟೈಮ್ ಕೊಟ್ಟಿದಾರಲ್ಲ, ಯಾಕೆ ಟೈಮ್ ಕೊಡ್ಬೇಕು? ಬರೀ ಲೈಸೆನ್ಸ್ ಕಿತ್ಕೊಳ್ಳೋದಲ್ಲ, ಅವ್ರಿಗೆ ಫೈನ್ ಹಾಕೋದಲ್ಲ, ಸರಿಯಾದ ಶಿಕ್ಷೆ ಕೊಡ್ಬೇಕು. ನಾನು ಹೇಳೋದು ಬಡವ್ರ ಜೀವನದ, ಬಡವರಲ್ಲ ಎಲ್ಲ ಸಾಮಾನ್ಯ ಶ್ರೀಮಂತರಿಗೆ ಆಗ್ಲಿ ಅವ್ರಿಗೂ ದೊಡ್ಡ ಕಾಯಿಲೆ ಬರುತ್ತಲ್ವಾ, ಅದರಿಂದ ಯಾರು ಉದ್ಧಾರ ಆಗ್ತಾರೆ? ಡಾಕ್ಟರ್ಗಳು ಉದ್ಧಾರ ಆಗ್ತಾರೆ. ಅವರು ಟ್ರೀಟ್ಮೆಂಟ್ ಕೊಟ್ಟು ಡಾಕ್ಟರ್ಗಳು ಉದ್ಧಾರ ಆಗ್ತಾರೆ. ಇವರು ನಿಜವಾಗ್ಲೂ ಕೊಲೆಗಟ್ಟಕರು ಯಾರು ಅಂದ್ರೆ, ಈಗ ಇದನ್ನೆಲ್ಲ ನೋಡಿದ್ಮೇಲೆ ಹೋಟೆಲ್ನವರೆಲ್ಲ ಅಲ್ಲಿ ಕೆಲಸ ಮಾಡೋರು, ಅವ್ರನ್ನ ಸರಿಯಾಗಿ ಗಮನಿಸ್ಬೇಕಾದ ಯಾರು? ಹೋಟೆಲ್ ಅವರು ಆಡಳಿತ ನಡೆಸೋ ಅಂತಿಯವರು. ಅವ್ರು ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ? ಯಾಕೆ ಅಷ್ಟೊಂದು ನಿರ್ಲಕ್ಷ್ಯನ ಜನರ ಜೀವನ ಅಂದ್ರೆ? ಹೌದು, ಊಟ ಅಂದ್ರೆ ಇವಾಗ ನೆನ್ನೆ ನಾನು ನ್ಯೂಸಲ್ಲಿ ನೋಡಿದೆ, ಝೊಮ್ಯಾಟೊ, ಬ್ಲಿಂಕಿಟ್ ಇವುಗಳಿಂದ ಊಟ ತರೋದ್ರಲ್ಲೂ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯ್ತು. ವಯಸ್ಸಾದವರು ಆಚೆ ಹೋಗಿ ಹೋಟ್ಲಲ್ಲಿ ತಿನ್ನಕ್ಕಾಗಲ್ಲ, ಅವ್ರು ಆರ್ಡರ್ ಮಾಡಿ ತರಿಸ್ಕೋತಾರೆ. ಆ ತಿಂದವ್ರ ಗತಿ ಏನಾಗ್ಬೇಕು? ಅವ್ರು ಅಲ್ಲೇ ಮಲಗಿದಲ್ಲೇನೆ ಹೋಗ್ಬಿಡ್ತಾರೆ ಅನ್ಸುತ್ತೆ, ಬೆಳಗ್ಗೆ ಎದ್ದೊಳಕ್ ಆಗಲ್ಲ. ಹೌದು, ಈ ತರ ಜೀವನದ ಜೊತೆ ಆಟ ಆಡೋರ್ಗೆ ಖಂಡಿತ ಹಿಂದೆ ಮುಂದೆ ನೋಡ್ದಿರನೇ ಶಿಕ್ಷೆ ಕೊಡ್ಬೇಕು. ನಾನು UT ಖಾದರ್ ಸಾಹೇಬ್ರಿಗೆ ಕೇಳ್ಕೊಳ್ಳೋದೇನು ಅಂದ್ರೆ, ನೀವು ಸರ್ ಇದನ್ನೆಲ್ಲ ನೋಡ್ಬಿಟ್ಟು ಸುಮ್ಮನೆ ಅವ್ರಿಗೆ ಏನು ಮಾಡಬೇಡಿ, ನೋಟಿಸ್ ಕೊಡೋದು, ಫೈನ್ ಹಾಕೋದು ಇದೆಲ್ಲ ಬಿಟ್ಟು ನಿಜವಾಗ್ಲೂ ನಿಮಗೆ ಜನರ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ಅವ್ರಿಗೆ ಶಿಕ್ಷೆ ಅನ್ನೋದನ್ನ ಕೊಡಿಸಿ. ಇದನ್ನ ಎಚ್ಚೆತ್ಕೋಬೇಕು. ಇವಾಗ ಅಷ್ಟು 1 ವಾರದಿಂದ ಇಷ್ಟೆಲ್ಲ ಆಗ್ತಾ ಇದ್ರು ಕ್ಲಬ್ಗಳಲ್ಲಿ, ಇವತ್ತು ಆ ಥರ ನಡೀತಾ ಇದೆ ಅಂದ್ರೆ ಜನ ಎಚ್ಚೆತ್ತಿಲ್ಲ. ಏನ್ ಮಾಡ್ತಾರೆ ಬಿಡು, ಒಂದು ಫೈನ್ ಹಾಕಿಸ್ಕೋತಾರೆ, ಒಂದು ನೋಟಿಸ್ ಕೊಡ್ತಾರೆ, ಟೈಮ್ ಕೊಡ್ತಾರೆ, ಬಿಡು ಮಾಡ್ಕೊಳ್ಳೋಣ. ನೆನ್ನೆ ಒಂದು ಫುಟ್ಪಾತ್ ಅಲ್ಲಿ ಇದ್ರದ್ದು ಬಗ್ಗೆ ಒಬ್ರನ್ನ ಮಾತಾಡಿಸ್ದೆ. ಅವ್ರೇನಂದ್ರು ಗೊತ್ತಾ, ಮೇಡಮ್ ಈ ಕಡೆ ಬರ್ತಾ ಇದ್ದಂಗೆ ಈ ಕಡೆ ಎತ್ಕೊಂಡು ಹೋಗ್ಬಿಡ್ತೀವಿ, ಅವ್ರು ಹೋದ್ಮೇಲೆ ನಾಳೆ ಬಂದು ಇಲ್ಲೇ ಇಟ್ಕೋತೀವಿ. ಯಾಕೆಂದ್ರೆ ನಮ್ ಜೀವನ ಅದೇ, ನಾವೆಲ್ಲ ಹೋಗೋಣ. ನಾಳೆ ಈ ಹೋಟೆಲ್ ಅವರು ಇದೇ ಕೆಲಸ ಮಾಡೋದು. ಏನ್ ಗ್ಯಾರಂಟಿ ಮೇಲೆ ಇವ್ರು ನೋಟಿಸ್ ಕೊಟ್ಬಿಟ್ಟು ಟೈಮ್ ಕೊಟ್ಕೊಂಡು ಕೂತಿದ್ದಾರೆ? ಅದನ್ನ ಸರಿಯಾಗಿ ಶಿಕ್ಷೆ ಕೊಡ್ಬೇಕು. ನಾನು ಹೇಳೋದು ಅಷ್ಟೇ, ಜೀವನದ ಜೊತೆ ಯಾರೇ ಆಗ್ಲಿ ಆಟ ಆಡೋವ್ರ ಮೇಲೆ ಕ್ರಮ ತಗೊಳ್ಳದೆ ಸುಮ್ಮನೆ ಬಿಡಬಾರ್ದು. ಅದನ್ನ ಅವರು ಖಂಡಿತ ಅವರು ಜನಪರ ಈ ಅಧಿಕಾರಿಗಳಾಗ್ಲಿ ಯಾರೇ ಆಗಿರ್ಲಿ, ಇವ್ರು ಅವ್ರಿಗೆ ಶಿಕ್ಷೆ ಅನ್ನೋದು ಕೊಟ್ರೇನೆ ಮುಂದೆ ಇಂಥದ್ದೆಲ್ಲ ಕಡಿಮೆ ಆಗೋದು, ಕರೆಕ್ಟಾಗಿ ನಡೆಯೋದು. ಹೌದು, ಖಂಡಿತ ಮ್ಯಾಮ್. ಇನ್ನು